ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರಾವಣ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಹಬ್ಬವೂ ತುಂಬ ಶ್ರೇಷ್ಠವಾದದ್ದು. ಪ್ರತಿದಿನವೂ ದೇವಾನುದೇವತೆಗಳನ್ನು ವಿಶೇಷ ಪೂಜೆಗಳಿಂದ ಆರಾಧಿಸಲಾಗುತ್ತದೆ. ವಿಶೇಷ ದಿನಗಳ ಅಂಗವಾಗಿ ಹೆಣ್ಮಕ್ಕಳು ಶ್ರಾವಣದಲ್ಲಿ ಮಂಗಳವಾರದಂದು ಮಂಗಳಗೌರಿ ವ್ರತವನ್ನು ಮಾಡುತ್ತಾರೆ. ಇದರಿಂದ ಮನೆಯಲ್ಲಿ ನೆಮ್ಮದಿ, ಆರೋಗ್ಯ, ಸುಖ, ಶಾಂತಿ ನೆಲೆಸುತ್ತದೆ. ಮಂಗಳಕರ ಸಮಯದಲ್ಲಿ ಮಂಗಳಗೌರಿ ವಿಗ್ರಹವನ್ನು ಅಥವಾ ಪಾರ್ವತಿಯ ಫೋಟೋವನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಪಾರ್ವತಿಯು ಶಿವನನ್ನು ಪಡೆಯಲು ಅನೇಕ ಉಪವಾಸಗಳನ್ನು ಮಾಡಿ ಪೂಜೆ ವ್ರತಗಳಿಂದ ಶಿವನನ್ನು ವರಿಸುತ್ತಾಳೆ ಎಂದು ಪುರಾಣಗಳು ತಿಳಿಸುತ್ತದೆ. ಅದರಲ್ಲಿ ಮಂಗಳಗೌರಿ ವ್ರತವೂ ಒಂದು. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನು ಬಯಸಿ ಈ ಉಪವಾಸವನ್ನು ಆಚರಿಸುತ್ತಾರೆ. ಇಂತಹ ಶುಭ ದಿನ ನಿಮ್ಮ ಅಡುಗೆ ಮನೆಯಲ್ಲಿರುವ ಅರಿಶಿನ ಪುಡಿಯ ಡಬ್ಬದಿಂದ ಈ ಒಂದು ಪುಟ್ಟ ಕೆಲಸ ಮಾಡಿದರೆ ನಿಮಗಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಹಾಗೆ ಮನೆಯಲ್ಲಿರುವವರ ಆರೋಗ್ಯ ಸಹ ವೃದ್ಧಿಸುತ್ತದೆ. ಹಾಗಾದರೆ ಚಿಕ್ಕ ಪರಿಹಾರ ಏನು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮಾಹಿತಿಗಳಿಗಾಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ಜಗನ್ಮಾತೆ ಪಾರ್ವತಿಯ ಆರಾಧನೆಗೆ ಎಲ್ಲ ದಿನಗಳು, ತಿಂಗಳುಗಳು ಮುಖ್ಯವಾಗಿದ್ದರೂ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ. ಮಂಗಳಗೌರಿ ವ್ರತವನ್ನು ಶ್ರಾವಣದ ಪ್ರತಿ ಮಂಗಳವಾರ ಆಚರಿಸಲಾಗುತ್ತದೆ. ವ್ರತವನ್ನು ಆಚರಿಸುವುದರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಗಂಡ ಹೆಂಡತಿ ನಡುವೆ ಗಲಾಟೆ, ಅಸಮಾಧಾನವಿದ್ದರೂ ದೇವಿಯ ಆರಾಧನೆಯಿಂದ ದೂರವಾಗುತ್ತದೆ. ಮದುವೆಯಾಗದ ಹೆಣ್ಣು ಮಕ್ಕಳು ಮಂಗಳಗೌರಿ ವ್ರತವನ್ನು ಆಚರಿಸಿದರೆ ಉತ್ತಮ ಗುಣಗಳಿರುವ ಹುಡುಗನನ್ನು ಪತಿಯಾಗಿ ಪಡೆಯುತ್ತಾರೆ ಎಂಬ ನಂಬಿಕೆ ಸಹ ಇದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಕೆಲಸಗಳು ಆಗದೇ ಇರುವುದು, ಮನೆಯಲ್ಲಿರುವವರ ಆರೋಗ್ಯದಲ್ಲಿ ಆಗಾಗ ಏರುಪೇರು ಆಗುವಂತಹ ಸಮಸ್ಯೆಗಳು ಎದುರಿಸುತ್ತಿದ್ದರೆ ವಿಶೇಷವಾದ ಮಂಗಳಗೌರಿ ವ್ರತದ ದಿನ ನೀವು ಈ ಪರಿಹಾರ ಮಾಡಿಕೊಳ್ಳಿ. ಇದರಿಂದ ತಾಯಿ ಗೌರಿ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ನಿಮ್ಮ ಮನೆಯಲ್ಲಿ ಅಡುಗೆ ವೇಳೆ ಬಳಸುವ ಅರಿಶಿನ ಪುಡಿ ಡಬ್ಬವನ್ನು ತೆಗೆದುಕೊಳ್ಳಿ. ಅರಿಶಿನ ಪುಡಿಯನ್ನು ಒಂದು ಬಟ್ಟಲಿಗೆ ತೆಗೆದಿಟ್ಟು ನಂತರ ಆ ಖಾಲಿ ಡಬ್ಬಕ್ಕೆ ಒಂದು ಚಿಕ್ಕ ಬಿಳಿ ಪೇಪರ್ ತುಂಡು, 2 ಒಣಮೆಣಸಿನಕಾಯಿ, 2 ರೂಪಾಯಿಯ ನಾಣ್ಯ ಹಾಗೂ ಬೇವಿನ ಎಲೆ ಇದನ್ನೆಲ್ಲ ಹಾಕಿ ನಿಮಗಿರುವ ಎಲ್ಲ ಕಷ್ಟಗಳು ದೂರವಾಗುವಂತೆ ಆ ತಾಯಿಯನ್ನು ಬೇಡಿಕೊಂಡು ಅದರ ಮೇಲೆ ಬಟ್ಟಲಲ್ಲಿ ತೆಗೆದಿಟ್ಟಿದ್ದ ಅರಿಶಿನ ಪುಡಿಯನ್ನು ಮತ್ತೆ ಹಾಕಿ ಮುಚ್ಚಳ ಹಾಕಿಟ್ಟುಕೊಳ್ಳಿ. ಈ ಅರಿಶಿನ ಪುಡಿಯನ್ನು ದಿನವೂ ಅಡುಗೆಗೆ ಬಳಸಿಕೊಳ್ಳಿ. ಶ್ರಾವಣ ಮಾಸ ಕಳೆಯುವವರೆಗೂ ಇದನ್ನು ಹೀಗೆ ಬಳಸಿಕೊಳ್ಳಿ. ಅರಿಶಿನ ಪುಡಿ ಖಾಲಿ ಆದ ಮೇಲೆ ಒಣಮೆಣಸಿನಕಾಯಿ, ಬೇವಿನ ಎಲೆ, ಪೇಪರನ್ನು ತುಳಿಯದ ಜಾಗಕ್ಕೆ ಹಾಕಿ 2 ರೂಪಾಯಿ ನಾಣ್ಯವನ್ನು ಪೂಜೆ ರೂಮ್ನಲ್ಲಿಟ್ಟುಕೊಳ್ಳಿ. ಈ ರೀತಿ ಮಾಡುವುದರಿಂದ ನಿಮಗೆ ಸಮಸ್ಯೆಗಳು ದೂರವಾಗುತ್ತದೆ. ಅರಿಶಿನ ಪುಡಿ ಗೌರಿಗೆ ತುಂಬ ಅಚ್ಚುಮೆಚ್ಚಿನ ವಸ್ತು. ಆದ್ದರಿಂದ ಈ ಅರಿಶಿನದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ.